ಅವಳು ಸ್ಕೂಲ್ ಟೀಚರ್. ನನ್ಗೆ ಅದೆಲ್ಲ ಇಷ್ಟ ಆಗೋದಿಲ್ಲ. ಐ ಆಮ್ ಅ ಮಾಡೆಲ್. ಫ್ರೀ ಆಗಿರೋದು, ಓಪನ್ ಅಪ್ ಆಗಿರೋದು ನನಗೆ ಇಷ್ಟ ಆಗುತ್ತೆ. ಈವನ್ ಅತ್ತೆ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಚೇಚೆ ಕರಿಬಾರ್ದು ಅಂತ ಖಂಡಿತ ಇರಲಿಲ್ಲ, ಏನೋ ಅವಸರದಲ್ಲಿ ಆಗೋಯ್ತು. ಹೇಳ್ತೀನಿ, ಸಿಗ್ತೀವಲ್ಲ. ಯಾ ವಿಲ್ ಮೀಟ್. ಥ್ಯಾಂಕ್ ಯು. ಏನು ಗೊತ್ತಾ ಭೂಮಿಕಾ, ಯಾರು ಫೋನ್ ಮಾಡಿದ್ರು, ಎಲ್ಲಿಗೆ ಹೋದ್ರು, ಯಾರು ಸಿಕ್ಕಿದ್ರು, ಏನೋ ನಿಮ್ಮ ಬ್ರದರ್ ಮದುವೆ ಆಗೋಯ್ತಂತೆ, ನಮಗೇನು ಹೇಳಲೇ ಇಲ್ಲ, ನಮ್ಮನ್ನು ಕರೀಲೇ ಇಲ್ಲ, ನಾವೇನಂತ ಪಾಪ ಮಾಡಿದ್ದೀವಿ ಅಂತ ಎಲ್ಲರೂ ಕೇಳೋರೇ ಆಗ್ಬಿಟ್ರು. ನನಗೂ ಕ್ಲಾರಿಫಿಕೇಶನ್ ಕೊಟ್ಟು ಸಾಕಾಗೋಗಿದೆ. ಅದಕ್ಕೇನ್ಮೇಲೆ ನೋಡಪ್ಪ ಹಿಂಗಾಗಿ ಮದುವೆ ಆಗೋಯ್ತು, ಯಾರನ್ನೂ ಕರೆಯೋಕ್ಕಾಗಲಿಲ್ಲ, ಏನು ಅನ್ಕೋಬೇಡಿ ಅಂತ ಒಂದು ಬೋರ್ಡ್ ಮಾಡಿಬಿಟ್ಟು ಕುತ್ತಿಗೆಗೆ ನೇತಾಕೊಂಬೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಏನಂತೀರಾ? ಆಮೇಲೆ ಈ ಮದುವೆ ಬಗ್ಗೆ ಅಮ್ಮನ ಹತ್ರ ಏನಾದರೂ ಮಾತಾಡಿದ್ರಾ? ಅಮ್ಮನೂ ಭಾಳ ಖುಷಿಯಾಗಿರ್ಬೇಕಲ್ಲ? ಹಾಂ, ಇವತ್ತು ಅತ್ತೆ ಫ್ರೆಂಡ್ಸ್ ಮನೆಗೆ ಬಂದಿದ್ರು. ಅವ್ರ ಹತ್ರ ಮದುವೆ ವಿಚಾರನೇ ಮಾತಾಡ್ತಿದ್ರು. ಅಷ್ಟೇ ಅಲ್ಲ, ಅಪ್ಪಿಗೂ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಈ ವಿಚಾರದಲ್ಲಿ ಅತ್ತೆ ತುಂಬಾನೇ ಖುಷಿಯಾಗಿದ್ದಾರೆ. ಆ್ಯಕ್ಚುಲಿ ನಾನು ಅನ್ಕೋತಾ ಇದ್ದೆ, ದೊಡ್ಡದಾಗಿ ಒಂದು ರಿಸೆಪ್ಷನ್ ಮಾಡಿ ಎಲ್ಲರಿಗೂ ಪರಿಚಯ ಮಾಡಿಸೋಣ ಅಂತ. ಅಂದರೆ ಒಂದು ಪಾರ್ಟಿ ಕೊಟ್ಟು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬೋದು ಅಂತ. ನೋಡೋಣ, ಯಾವುದಕ್ಕೂ ಅಮ್ಮನ ಒಂದ್ಸತಿ ಒಂದು ಒಪಿನಿಯನ್ ಕೇಳ್ತೀನಿ. ಹಾಗೆ ಮಾಡಿ, ಒಳ್ಳೆ ಯೋಚನೆ. ಟೀಚರ್ ಪಾಸ್ ಮಾಡಿದ್ರಲ್ಲ, ಸೊ ಎಲ್ಲ ಕಡೆ ಪಾಸ್ ಆದಾಗಿನಿ. ಆಮೇಲೆ ಇನ್ನೊಂದು ವಿಷಯ, ನಮ್ಮ ಪಾರ್ಥನ್ಗೆ ಇನ್ನೊಂದು ಹುಡುಗಿ ಗೊತ್ತಾಗಿತ್ತಲ್ಲ, ಅವ್ರ ಮನೆಯವ್ರಿಗೆ ನಾನೇ ಫೋನ್ ಮಾಡಿ ಮಾತಾಡಿ ಹೀಗೆಲ್ಲ ಆಗೋಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಸಾರಿ ಕೇಳಿದೆ. ಪಾಪ ಅವ್ರಿಗೂ ತುಂಬ ಬೇಜಾರಾಗಿರುತ್ತಲ್ವಾ. ಈ ರೀತಿ ಆಗುತ್ತೆ ಅಂತ ಯಾರು ತಾನೇ ಯೋಚನೆ ಮಾಡಿದ್ರು. ಎನಿವೇಸ್, ನೀವು ಸಾರಿ ಹೇಳಿದ ಒಳ್ಳೇದೇ ಆಯ್ತು. ಸರ್ ಡ್ಯೂಟಿ ಆಗಿರಲಿ, ನೀವ್ಯಾಕೆ ಇಷ್ಟೊಂದು ಡಲ್ ಆಗಿದ್ದೀರಲ್ಲ? ಇಲ್ವಲ್ಲ, ಯಾಕೆ ಹಾಗೆ ಕೇಳ್ತಿದ್ದೀರಾ? ನೀವು ನಾರ್ಮಲ್ ಆಗಂತೂ ಇಲ್ಲ, ಈ ಜ್ವರ ಬಂದವ್ರು ಇರ್ತಾರಲ್ಲ ಹಾಗಿದ್ದೀರಾ? ಜ್ವರ ಬಂದಿದ್ಯಾ? ಇಲ್ವಲ್ಲ, ಜ್ವರಗಿರ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ಅದು ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ಕಂಫರ್ಟಬಲ್ ಆಗಿರಬೇಕು ಅಂತ ಭಾವಿಸ್ತೀವಿ. ಹಾಗಾಗದೇ ಇದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಬೇಜಾರಾಗುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇಟ್ಸ್ ಜಸ್ಟ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಅಂದರೆ ಏನೋ ಇದೆ ಅಂತ ಆಯಿತು, ಏನು ಅಂತ ಹೇಳಿ. ಏನಿಲ್ಲ, ಮನೆ ವಿಷಯ ಅಷ್ಟೇ. ಹೀಗೆಲ್ಲ ಆಯ್ತಲ್ಲ ಅಂತ ಅದರ ಬಗ್ಗೆನೇ ಯೋಚನೆ ಮಾಡಿ ಸ್ವಲ್ಪ ಬೇಜಾರಾಗಿದೆ. ನೀವಿನ್ನೂ ಅದೇ ಹ್ಯಾಂಗ್ ಓರ್ಲಿದ್ದೀರಾ? ಅದರಿಂದ ಆಚೆ ಬನ್ನಿ, ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಟೀಚರು, ನಾನು ನಿಮಗೆ ಪಾಠ ಹೇಳ್ಕೊಡ್ಬೇಕಾ? ಹಾಂ, ಚೀರಪ್ಪ.